ಸೆಪ್ಟೆಂಬರ್ 2ಕ್ಕೆ ದರ್ಶನ್ ರವರಿಗೆ ಬೇಲ್. ಹೌದು ಸ್ನೇಹಿತರೆ, ಸಿಕ್ತು ಒಂದು ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಡಿ ಬಾಸ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಒಂದು ದರ್ಶನ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್. ಯಾಕಪ್ಪ ಅಂತಂದರೆ ದರ್ಶನ್ ರವರಿಗೆ ಬೇಲ್ ಸಿಕ್ಕಿದೆ. ಹೌದು ಸ್ನೇಹಿತರೆ, ಒಂದು ಸೆಪ್ಟೆಂಬರ್ 2ಕ್ಕೆ ದರ್ಶನ್ ರವರಿಗೆ ಬೇಲ್ ಸಿಗುವ ಸಾಧ್ಯತೆ ಇದೆ. ಸೊ ಅಷ್ಟಕ್ಕೂ ಹೇಗೆ ಸಿಗುತ್ತೆ? ಮೊಟ್ಟ ಮೊದಲನೇದಾಗಿ ದರ್ಶನ್ ರವರಿಗೆ ಯಾವುದೇ ರೀತಿಯ ಬೇಲ್ ಸಿಗೋದಿಲ್ಲ ಇನ್ನು 1 ವರ್ಷಗಳ ಕಾಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಯಾವ ರೀತಿಯಾಗಿ ದರ್ಶನ್ ರವರಿಗೆ ಬೇಲ್ ಸಿಗುತ್ತೆ? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದರ್ಶನ್ ರವರಿಗೆ ಒಂದು ನ್ಯಾಯಾಧೀಶರು ಒಂದು ಬೇಲ್ ಸಿಗೋದಿಲ್ಲ ಇನ್ನು 1 ವರ್ಷಗಳ ಕಾಲ ಯಾವುದೇ ರೀತಿಯಾದ ಪ್ರಯತ್ನವನ್ನು ಮಾಡಬೇಡಿ ಅನ್ನೋ ಮಾತನ್ನು ಹೇಳಿದ್ರು ಕೂಡ ಒಂದು ಯಾವ ರೀತಿಯಾಗಿ ಒಂದು ದರ್ಶನ್ ರವರಿಗೆ ಬೇಲನ್ನು ಕೊಡ್ತಾ ಇದ್ದಾರೆ. ಸೊ ಬೇಲನ್ನು ಯಾವ ರೀತಿಯಾಗಿ ಒಂದು ಮಂಜೂರನ್ನು ಮಾಡ್ತಾ ಇದ್ದಾರೆ ವಕೀಲರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ಒಂದು ದರ್ಶನ್ ರವರು ರಿಲೀಸ್ ಆಗಬಾರ್ದು, ಅವ್ರು ಮಾಡಿರೋ ತಪ್ಪಿಗೆ ಒಂದು ಜೀವಾವಧಿ ಶಿಕ್ಷೆನ ಅವರು ಅನುಭವಿಸಬೇಕು, ಸಾಯುವವರೆಗೂ ಜೈಲಿನಲ್ಲೇ ಇರಬೇಕು ಅನ್ನೋದು ಕೆಲವೊಂದಿಷ್ಟು ಜನರ ಅಭಿಪ್ರಾಯವಾಗಿದೆ. ಇನ್ನು ಕೆಲವೊಂದಿಷ್ಟು ಜನ ಇಲ್ಲ ದರ್ಶನ್ ರವರು ಹೊರಗಡೆ ಬರಬೇಕು, ಸೊ ಅವ್ರು ಮಾಡಿರೋ ತಪ್ಪಿಗೆ ಇಂದಿಗೂ ಕೂಡ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ, ಸೊ ಆದಷ್ಟು ಬೇಗ ದರ್ಶನ್ ರವರು ಹೊರಬರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದರ್ಶನ್ ರವರು ಒಂದು ಮಾಡಿರೋ ತಪ್ಪಿಗೆ ಒಳಗಡೆನೇ ಇರಬೇಕಾ, ಅಥವಾ ಒಂದು ದರ್ಶನ್ ರವರು ಮಾಡಿರೋ ತಪ್ಪಿಗೆ ಒಂದು ಪಶ್ಚಾತ್ತಾಪವನ್ನು ಇಂದಿಗೂ ಕೂಡ ಪಡ್ತಾ ಇದ್ದಾರೆ, ಸೊ ಇದಕ್ಕೆ ಹೊರಗಡೆ ಬರಬೇಕಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ನೋಡಬೇಕಪ್ಪ ಅಂತಂದರೆ ದರ್ಶನ್ ರವರಿಗೆ ಯಾವುದೇ ರೀತಿಯ ಬೇಲ್ ಸಿಗೋದಿಲ್ಲ ಇನ್ನು 1 ವರ್ಷಗಳ ಕಾಲ ಯಾವುದೇ ರೀತಿಯಾಗಿ ಟ್ರೈ ಮಾಡಬೇಡಿ. ಸೊ ದರ್ಶನ್ ರವರಿಗೆ ಬೇಲ್ ಸಿಗೋದಿಲ್ಲ ಅನ್ನೋ ಮಾತನ್ನು ಮುಖ್ಯವಾಗಿ ನ್ಯಾಯಾಧೀಶರೇ ಒಂದು ಹೇಳಿಬಿಟ್ಟಿದ್ರು. 1 ವರ್ಷದ ಒಳಗಡೆ ದರ್ಶನ್ ರವರಿಗೆ ಒಂದು ಕೇಸನ್ನು ಕ್ಲೋಸ್ ಮಾಡಬೇಕು, ಅಲ್ಲಿವರೆಗೆ ಕೋರ್ಟ್ನ ಟೈಮನ್ನು ವೇಸ್ಟ್ ಮಾಡಬೇಡಿ, ಯಾವುದೇ ರೀತಿಯಾದ ಬೇಲ್ ಸಿಗೋದಿಲ್ಲ ಅನ್ನೋ ಮಾತನ್ನು ಒಂದು ದರ್ಶನ್ ರವರ ಒಂದು ಪರವಾಗಿ ಇದ್ದಂಥ ವಕೀಲರಿಗೆ ಒಂದು ನ್ಯಾಯಾಧೀಶರು ಹೇಳಿಬಿಟ್ಟಿದ್ರು. ಸೊ ಇಂಥ ಸಮಯದಲ್ಲೂ ಹೇಗೆ ದರ್ಶನ್ ರವರಿಗೆ ಬೇಲ್ ಕೊಡಿಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. ಇನ್ನು ನೋಡಬೇಕಪ್ಪ ಅಂತಂದರೆ ಒಂದು ವಕೀಲರು ಅಂದರೆ ದರ್ಶನ್ ರವರ ಪರ ವಕೀಲರೇ ಒಂದು ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ, ಸೆಪ್ಟೆಂಬರ್ನಲ್ಲಿ ಖಂಡಿತವಾಗ್ಲೂ ದರ್ಶನ್ ರವರಿಗೆ ಬೇಲ್ ಸಿಗುತ್ತೆ, ಅದಕ್ಕೆ ನಾನೇ ಕಾರಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಯಾವ ರೀತಿಯಾಗಿ ಬೇಲ್ ಕೊಡಿಸ್ತಾರೆ ಏನು? ಇಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ದರ್ಶನ್ ರವರ ಒಂದು ವಕೀಲರು ಒಂದು ಬಿಗ್ ಮಾಸ್ಟರ್ ಪ್ಲ್ಯಾನನ್ನು ಮಾಡಿದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ದರ್ಶನ್ ರವರಿಗೆ ಒಂದು ಅನಾರೋಗ್ಯದ ಕಾರಣವನ್ನು ಇಟ್ಕೊಂಡ್ಬಿಟ್ಟು, ಹಾಗೆ ನೋಡಬೇಕಪ್ಪ ಅಂತಂದರೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ ದರ್ಶನ್ ರವರ ತಾಯಿ. ಹೌದು ಸ್ನೇಹಿತರೆ, ದರ್ಶನ್ ರವರ ತಾಯಿಯವರನ್ನು ಮುಂದೆ ಇಟ್ಕೊಂಡ್ಬಿಟ್ಟು ಒಂದು ಬೇಲ್ ಕೇಳುವ ಒಂದು ಸಾಧ್ಯತೆ ಇದೆ. ಸೊ ಹೌದು ಸ್ನೇಹಿತರೆ, ಒಂದು ಬೇಲ್ ಕೇಳ್ತೀನಿ, ಸೊ ಖಂಡಿತವಾಗ್ಲೂ ಅದು ಮಂಜೂರಿ ಆಗುತ್ತೆ, ಸೊ ಸೆಪ್ಟೆಂಬರ್ನಲ್ಲಿ ದರ್ಶನ್ ರವರಿಗೆ ಒಂದು ಬೇಲ್ ಸಿಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಅಷ್ಟಕ್ಕೂ ತಾಯಿಯನ್ನು ಇಟ್ಕೊಂಡ್ಬಿಟ್ಟು ಹೇಗೆ ಬೇಲ್ ಕೇಳ್ತಾರೆ? ಇದ್ರ ಬಗ್ಗೆ ನೋಡಬೇಕಪ್ಪ ಅಂತಂದರೆ ಒಂದು ದರ್ಶನ್ ರವರ ತಾಯಿಗೆ ಒಂದು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಸೊ ಒಂದು ಆರೋಗ್ಯ ಸರಿ ಇಲ್ಲ. ಸೊ ಈ ಒಂದು ಯೋಚನೆಯನ್ನು ಇಟ್ಕೊಂಡ್ಬಿಟ್ಟು, ಸೊ ಈ ಒಂದು ಕಾರಣವನ್ನು ಇಟ್ಕೊಂಡ್ಬಿಟ್ಟು ಬೇಲ್ ಕೇಳಿದರೆ ಖಂಡಿತವಾಗ್ಲೂ ಬೇಲ್ ದರ್ಶನ್ ರವರಿಗೆ ಸಿಕ್ಕೇ ಸಿಗುತ್ತೆ. ತಾಯಿಯ ಅನಾರೋಗ್ಯವನ್ನು ಮುಂದಿಟ್ಕೊಂಡ್ಬಿಟ್ಟು ನಾನು ಬೇಲನ್ನು ಕೇಳ್ತೀನಿ, ಸೊ ಇದಕ್ಕೆ ಖಂಡಿತವಾಗ್ಲೂ ಒಂದು ನ್ಯಾಯಾಧೀಶರು ಇಲ್ಲ ಅನ್ನೋ ಮಾತು ಬರೋಲ್ಲ, ಖಂಡಿತವಾಗ್ಲೂ ಅವರಿಗೆ ಬೇಲ್ ಸಿಕ್ಕೇ ಸಿಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ದರ್ಶನ್ ರವರಿಗೆ ಬೇಲ್ ಸಿಗಬಾರ್ದು ಅನ್ನೋ ಮಾತನ್ನು ಹೇಳಿದರೆ, ಇನ್ನು ಕೆಲವೊಂದಿಷ್ಟು ಜನ ಸಿಗಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದರ್ಶನ್ ರವರು ಸಾಯೋವರೆಗೂ ಜೈಲಿನಲ್ಲೇ ಕೊಳಿಬೇಕಾ ಅಥವಾ ಅವರಿಗೆ ಬೇಲ್ ಸಿಗಬೇಕಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.